ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡಿದ್ದು 90s ಕಿಡ್ಸ್ದು ನಾಸ್ಟಾಲ್ಜಿಕ್ ಕಾರ್ನಿವಲ್ ಅಂತ ನಡೀತಾ ಇತ್ತು. ಅದು ನಡೀತಿದ್ದು ರಾಮ ಮಂದಿರ ಗ್ರೌಂಡ್ಸ್. ಸೊ ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ನಾವು ಅಲ್ಲಿ ಆ್ಯಕ್ಚುಲಿ ರೀಚ್ ಆಗಿದ್ದು ದ ಲಾಸ್ಟ್ ಡೇ ಆಫ್ ಕಾರ್ನಿವಲ್ ಆ್ಯಂಡ್ ಸಂಜೆ 4-4:15 ಆಗಿತ್ತು ಹೋದಾಗ. ನಾವು ಫಸ್ಟ್ ಹೋಗ್ತಿದ್ದಂಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಅಜ್ಜಿ ಕೂದಲು. ಸೊ ತೊಗೊಳ್ಳೋಣ ಅಂತ ಫಸ್ಟ್ ತೊಗೊಂಡ್ಬಿಟ್ವಿ ನಾವು. ಆ್ಯಂಡ್ ಅದಾದಮೇಲೆ ಎಲ್ಲ ಥರದ ಮೊಬೈಲ್ ಫೋನ್ಸ್ಗಳು 90s ಟೈಮ್ನಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ರು, ಕರೆನ್ಸಿ, ಹಾಗೆ ಗಾಡಿಗಳು, ಟಿ ವಿ ಎಸ್ಸು, ಹೋಂಡಾ ಆ್ಯಕ್ಟಿವಾ ಇರಲಿಲ್ಲ ಆವಾಗ, ಕೈನೆಟಿಕ್ ಹೋಂಡಾ ಆ್ಯಂಡ್ ಕಾಯಿನ್ ಬೂತ್ ಫೋನು, ಪೇಜರು, ನೀವು ನೋಡ್ತಿದ್ದ ಹಾಗೆ ಟೇಪ್ ರೆಕಾರ್ಡರು, ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಆ್ಯಂಡ್ ಸಿ ಡಿ, ಫ್ಲಾಪಿ ಅಂತ ಬರ್ತಾಯಿತ್ತು ಆವಾಗ. ಸೊ ವೆರೈಟಿ ಇತ್ತು. ಬಟ್ ಮೇ ಬಿ ನಾವು ಹೋಗಿದ್ದು ಲಾಸ್ಟ್ ಡೇ ಆಗಿದ್ದರಿಂದ ಸಾಕಷ್ಟು ಐಟಮ್ಸ್ಗಳನ್ನ ಎತ್ತಿಬಿಟ್ಟಿದ್ರು. ಫಸ್ಟ್ 2 ಡೇಸೇ ಜಾಸ್ತಿ ಕ್ರೌಡ್ ಇತ್ತು ಅನಿಸುತ್ತೆ, ತುಂಬ ಎತ್ತಿಬಿಟ್ಟಿದ್ರು. ಅದಾದಮೇಲೆ ಒಂದು ಔಟ್ಲೆಟ್ನಲ್ಲಿ ಆಟ ಸಾಮಾನುಗಳು, ಆಮೇಲೆ ಆ್ಯಂಡ್ ಹೀರೋ ಪೆನ್ಸಿಲ್ಲು, ಡಿಫ್ರೆಂಟ್ ಕಲರ್ಸ್ದು ಪೆನ್ನು, ವೆರೈಟಿ ಆಫ್ ಚಾಕ್ಲೇಟ್ಸು, ಹಾಲ್ಕವ, ರಸಗುಲ್ಲ ಇದೆಲ್ಲ ಇತ್ತು. ಸೊ ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಲ್ಲಿ, ಇಲ್ಲ ಅಂತ ಹೇಳಲ್ಲ. ಅದಾದಮೇಲೆ ಆ ಥರ ಏನೋ ಎಕ್ಸ್ಟ್ರಾಡಿನರಿ ಅಂತ ಅನ್ನಿಸ್ಲಿಲ್ಲ. ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್. ಇಟ್ ವಾಸ್ ಮೋರ್ ಓವರ್ ಲೈಕ್ ನಾರ್ಮಲ್ ಎಕ್ಸಿಬಿಷನ್ಸ್ ಅಷ್ಟೇ. ಅಲ್ಲಿ ಸೆರಾಮಿಕ್ಸು ಇತ್ತು ಆ್ಯಂಡ್ ಬಟ್ಟೆದು ಸ್ಟಾಲ್ಗಳು ಸಾಕಷ್ಟಿತ್ತು, ಬುಕ್ ಇತ್ತು ಆ್ಯಂಡ್ ಉಪ್ಪಿನಕಾಯಿ, ಹಪ್ಪಳ ಆ್ಯಂಡ್ ಮೌತ್ ಫ್ರೆಶ್ನರು, ಸೋಂಪು ಕಾಳು ಅಂತ ಹೇಳ್ತಾರಲ್ಲ ಅದರದ್ದು ಸ್ಟಾಲ್ಗಳು, ಆ್ಯಂಡ್ ಅಟ್ ದ ಎಂಡ್ ಸ್ವಲ್ಪ ಸ್ನ್ಯಾಕ್ಸ್ದು. ಸೊ ಅಲ್ಲಿದ್ದಿದ್ದು ಬರೀ ಪಡ್ಡು, ಪಾವ್ ಭಾಜಿ, ಪಾನಿಪುರಿ. ಸೊ ನನಗೆ ಒಂದು ಪರ್ಸ್ನಲ್ ಒಪಿನಿಯನ್ ಏನಂತ ಅನ್ನಿಸ್ತು ಅಂದರೆ, ಅಷ್ಟು ನೀಟಾಗಿ ಕ್ಲೆನ್ಲಿನೆಸ್ ಇರಲಿಲ್ಲ ಅಲ್ಲಿ, ನೀಟಾಗಿ ಮೇಂಟೈನ್ ಮಾಡಿರಲಿಲ್ಲ ಅಂತ ಅನ್ನಿಸ್ತು. ಬಟ್ ನಾನೇನು ಕಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ವಾಟ್ ಐ ಫೆಲ್ಟ್ ಐ ಆಮ್ ಜಸ್ಟ್ ಶೇರಿಂಗ್. ಮೇ ಬಿ ನಾವು ನೆಕ್ಸ್ಟ್ ಟೈಮ್ ಈ ಥರ ಕಾರ್ನಿವಲ್ ಹಾಕಿದಾಗ 90s ನಾಸ್ಟಾಲ್ಜಿಕ್ ಕಾರ್ನಿವಲ್ ಅಂತ ಏನು ನಡೆಸ್ತಾರಲ್ಲ, ಸೊ ಐ ಸಜೆಸ್ಟ್ ಆಲ್ ಆಫ್ ಯು ಪ್ಲೀಸ್ ವಿಸಿಟ್ ಆನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ. ಇದು ಒಂದೇ ಅಲ್ಲ, ಯಾವುದೇ ಕಾರ್ನಿವಲ್ ಆಗಿರ್ಬೋದು, ನಾವು ಫಸ್ಟ್ ಮತ್ತು ಸೆಕೆಂಡ್ ಡೇ ವಿಸಿಟ್ ಮಾಡಿದಾಗ ನಮಗೇನು ಅಲ್ಲಿ ಸ್ಟಾಲ್ಗಳು ಸಿಗುತ್ತೆ ನೋಡೋದಕ್ಕೆ, ಮೇ ಬಿ ಲಾಸ್ಟ್ ಡೇ ಆ ಸ್ಟಾಲ್ಗಳಿರಲ್ಲ. ಸಾಕಷ್ಟು ಜನ 1 ದಿನ 2 ದಿನ ನೋಡಿಕೊಂಡು ಅವ್ರ ಬಿಸ್ನೆಸ್ಸಲ್ಲಿ ಹೇಗಿರುತ್ತೆ ಅಂತ ನೋಡಿಕೊಂಡು ಸ್ಟಾಲ್ಗಳನ್ನ ವೆಕೇಟ್ ಮಾಡಿಬಿಡ್ತಾರೆ. ಸೊ ಆದಷ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇನೇ ಎಲ್ಲ ಸ್ಟಾಲ್ಗಳನ್ನ ವಿಸಿಟ್ ಮಾಡೋದು ತುಂಬ ಒಳ್ಳೆಯದು. ಸೊ ಅದಾದಮೇಲೆ ನಾವಲ್ಲಿ ಈ ಹಪ್ಪಳದ್ದು ಒಂದು ಸ್ಟಾಲ್ ಇತ್ತು. ಅದು ನಾವು ಹೇಗೆ ಅಂದರೆ, ಅದೊಂದು ಪರ್ಟಿಕ್ಯುಲರ್ ಹಪ್ಪಳ, ಪಂಜಾಬಿ ಮಸಾಲ ಅಂತ. ನಾವು ಯಾವುದೇ ಎಕ್ಸಿಬಿಷನ್ಗೆ ಹೋದ್ರೂ ಆ ಥರ ಹಪ್ಪಳ ಇದ್ದೇ ಇರುತ್ತೆ. ಸೊ ನಾವು ಹೋದಾಗೆಲ್ಲನೂ ಅದು ತೊಗೋತೀವಿ, ಬಿಕಾಸ್ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವು, ಹಾಫ್ KGನೇ 180. ಸೊ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನ್ನಿಸ್ತು. ಬಟ್ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಅದೊಂದು ತೊಗೊಂಡು ಬರ್ತೀವಿ. ಅದು ಬಿಟ್ಟು ಇನ್ನು ಆಟ ಸಾಮಾನು, ವೀಡಿಯೋ ಗೇಮ್ ಅಂತೆ, ಅದಂತೆ ಇದಂತೆ ಅಂತ ಸಾಕಷ್ಟು ಮಗ ಎಲ್ಲ ತೊಗೊಂಡ್ರು. ಆ್ಯಂಡ್ ನನ್ನ ಮಗ ಹೋಗಿದ್ದ ಕಡೆ ಫಸ್ಟ್ ಹುಡುಕೋದು, ಯಾವುದೇ ಎಕ್ಸಿಬಿಷನ್ ಆಗಿರ್ಬೋದು, ಅವ್ನು ಫಸ್ಟ್ ಹುಡುಕೋದು ಅಂದರೆ ಬುಕ್ ಸ್ಟಾಲು. ಅದು ಯಾವುದಾದ್ರೂ ಆಗಿರಲಿ, ಯಾವ ಥರ ಬುಕ್ ಆದರೂ ಆಗಿರಲಿ, ಫಸ್ಟು ಹುಡುಕ್ತಾನೆ. ಆ್ಯಂಡ್ ಫುಲ್ಲು ಒಂದು ರೌಂಡ್ R&D ಮಾಡಿ ಸ್ಕ್ಯಾನ್ ಮಾಡಿ ಇಡ್ತಾನೆ ಅಂಗಡಿನ. ಯಾವ ಬುಕ್ ತೊಗೋಬೋದು, ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಚೆನ್ನಾಗಿರಲ್ಲ ಅಂತ ಎಲ್ಲ ಫುಲ್ ಸ್ಕ್ಯಾನ್ ಮಾಡಿ ಒಂದು ರೌಂಡು. ಆಮೇಲೆ ಯಾವುದಾದ್ರೂ 1 ಅಥವಾ 2 ಬುಕ್ 100% ತೊಗೋತಾನೆ, ಅದನ್ನು ಮಾತ್ರ ಬಿಡಲ್ಲ. ಆ್ಯಂಡ್ ಆ ಬುಕ್ ಓದಿ ಮುಗಿಸೋವರೆಗೂ ಅದು ಅವನ ತಲೆ ಹತ್ರನೇ ದಿಂಬು ಕೆಳಗೆ ಇಟ್ಕೊಂಡಿರ್ತಾನೆ ಅವನು. ಸೊ ಅಷ್ಟು ಬುಕ್ಸ್ ಅಂದರೆ ಪ್ರಾಣ ಅವನಿಗೆ. ಬುಕ್ಸ್ಗಳು ಸಾಕಷ್ಟು ಓದ್ತಾನೆ. ಬಟ್ ನಾನು ಎಷ್ಟೋ ಸಲ ಬೈತೀನಿ, ಇದಕ್ಕೆ ಕೊಡೋ ಅಂಥ ಇಂಪಾರ್ಟೆನ್ಸ್ ನೀನು ಟೆಕ್ಸ್ಟ್ ಬುಕ್ಕಿಗೆ ಕೊಡಲ್ಲ ಅಂತ. ಸೊ ಅವತ್ತೂ ಅದು ಯಾವುದೋ ಒಂದು ದೊಡ್ಡ ಬುಕ್ ತೊಗೊಂಡ, ದಟ್ ವಾಸ್ ಸಮ್ವೇರ್ ಅರೌಂಡ್ 700 rupees ಏನೋ ವರ್ತಿತ್ತು. ಸರಿ, ಅವ್ನು ಕೇಳೋದು ಅದು ಒಂದೇ, ತಿಂಡಿ ಕೇಳಲ್ಲ ಅವನು, ಆ್ಯಂಡ್ ಆಟ ಸಾಮಾನು ಕೇಳಲ್ಲ, ಬಟ್ಟೆ ಕೇಳಲ್ಲ. ಅವ್ನು ಕೇಳೋದು ಬುಕ್ ಒಂದು ಕೇಳ್ತಾನೆ ಎಲ್ಲೇ ಎಕ್ಸಿಬಿಷನ್ಗೆ ಹೋದರೂ. ಹಾಗಾಗಿ ಅದು ಒಂದು ಒಳ್ಳೆಯ ಹವ್ಯಾಸ ಅಂತ ಅನ್ನಿಸ್ತು. ಸೊ
ಅವತ್ತು ಅದನ್ನು ಕೊಡಿಸಿ ಆಮೇಲೆ ಇನ್ನೂ ಒಂದು ರೌಂಡ್ ಹೋಗಿ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ ಕಾರ್ನಿವಲ್ ಹೇಳಬೇಕಂದ್ರೆ. ಆಮೇಲೆ ಲಾಸ್ಟಲ್ಲಿ ಏನಾದರೂ ತಿನ್ನೋಣ, ಬಿಕಾಸ್ 2 hours 2.5 hours ಓಡಾಡಿದ್ವಿ ಅಲ್ಲಿ. ಸೊ ಟಯರ್ಡ್ ಆಗಿದ್ರು ಮಕ್ಕಳು ಅಂತ ಏನಾದರೂ ತಿನ್ನೋಣ ಅಂತ ಹೋದ್ವಿ. ನಮಗೆ ಕಣ್ಣಿಗೆ ಕಾಣಿಸಿದ್ದು ಪಡ್ಡು ಒಂದೇ ನೀಟಾಗಿ, ಅದು ಬಿಟ್ಟು ಬೇರೆ ಇನ್ಯಾವುದೂ ಅಷ್ಟು ಕ್ಲೀನಾಗಿರಲಿಲ್ಲ. ಅದಕ್ಕೆ ಪಡ್ಡು ತೊಗೊಂಡ್ವಿ. ಬಟ್ ಪಡ್ಡು ಆಮೇಲೆ ಅದನ್ನು ಓಪನ್ ಮಾಡಿದಾಗ ನೋಡಿದ್ವಿ ಅದೂ ಹಾಫ್ ಕುಕ್ ಆಗಿತ್ತು. ಸೊ ಐ ಪ್ಲೀಸ್ ಸಜೆಸ್ಟ್ ಆಲ್ ದ ವ್ಯೂವರ್ಸ್, ನೆಕ್ಸ್ಟ್ ಟೈಮ್ ಈ ಥರ ಎಲ್ಲೇ ಎಕ್ಸಿಬಿಷನ್ ಹೋದ್ರೂ ಪ್ಲೀಸ್ ನೋಡಿಕೊಂಡು ಫಸ್ಟ್ ಸೆಕೆಂಡ್ ಡೇನೇ ಹೋಗಿ ವಿಸಿಟ್ ಮಾಡಿ. ಫಸ್ಟ್ ಸೆಕೆಂಡ್ ಡೇ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಡೇ ಎಂಡ್ ಟೈಮಿಗೆ ಹೋದರೆ ನಮ್ಮ ಥರನೇ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಆಲ್ ಆಫ್ ಯು. ಟೇಕ್ ಕೇರ್, ಬಾಯ್.